ಧರ್ಮಸ್ಥಳ ಕೇಸ್ನ ರೂವಾರಿ ಸಂಸದ ಸಸಿಕಾಂತ್ ಸೆಂಥಿಲ್ ಹೀಗಂತ ಬೆಂಗಳೂರಿನಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಸಿಕಾಂತ್ ಸೆಂಥಿಲ್ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಧರ್ಮಸ್ಥಳದ ಹೆಸರು ಹಾಳು ಮಾಡೋದಕ್ಕೆ ಹುನ್ನಾರ ನಡೆಸಿದ್ದಾರೆ. ಈ ಮುಸುಕುದಾರಿ ಕೂಡ ತಮಿಳುನಾಡು ಮೂಲದವರು. ರಾಜ್ಯ ಸರ್ಕಾರದ ಸಂಸ್ಥೆಗಳಿಂದ ಸತ್ಯ ಹೊರ ಬರೋದಿಲ್ಲ ಅಂತಿದ್ದಾರೆ ರೆಡ್ಡಿ. ಸಿಬಿಐ ಹಾಗೂ ಎನ್ಐಎ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಇವರು ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ನೂರಾರು ಶವಗಳು, ಸಾವಿರಾರು ಶವಗಳಂತ ಹೇಳ್ಬಿಟ್ಟು ಎಷ್ಟು ಅಪಪ್ರಚಾರ ಮಾಡಿದರು. ಅಂದರೆ ಇವರಿಗೆ ಎಲ್ಲಿಂದ ಬಂತು ಮಾಹಿತಿ? ಅಂದರೆ ಈ ಮುಸುಕುದಾರಿ ಎಲ್ಲಿಂದ ಬಂದ? ಇವತ್ತು ಇಷ್ಟೆಲ್ಲ ಕೊನೆಗಳು ತೆಗೆದಿದ್ದಾರೆ, ಅದೆಲ್ಲ ಸುಳ್ಳಂತ ಗೊತ್ತಾಗ್ಬಿಡ್ತು ಇವತ್ತು. ಅಂದರೆ ಇದು ಟೋಟಲ್ ಇವತ್ತು ಕೆಲವೊಂದು ಯೂಟ್ಯೂಬರ್ಸು ಈ ಮುಸುಕುದಾರಿ ಇವ್ರ ಹಿಂದೆ ಖಂಡಿತವಾಗ್ಲೂ ಕೂಡ ತಮಿಳ್ನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದನ್ನು ನಾನು ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಕಾಗಿಲ್ಲ. ಇವತ್ತು ಈ ವಿಷಯದಲ್ಲಿ CBI ಮತ್ತು NIA ಆ ಮಟ್ಟದ ಎಂಕ್ವೈರಿ ಆದರೆ ಮಾತ್ರ ಇವತ್ತು ಈ ಸತ್ಯಗಳೆಲ್ಲ ಕೂಡ ಹೊರಗಡೆ ಬರುತ್ತೆ. ಅಷ್ಟೇ ಆಗಲಿ, ಇದು ಮತ್ತೆ SIT ಅಂತಂದರೆ ಮತ್ತೆ ದಿಕ್ತಪ್ಪಿಸುವಂಥ ಕೆಲಸ ಆಗುತ್ತೆ. ಇದು ನಿಮಗೆ CBI ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ NIA ಕೊಟ್ಟು ಒಟ್ಟಿಗೆ ಈ ವಿಚಾರ ಹೊರಗಡೆ ಬರಬೇಕು. ಅಂಥ ಸಂದರ್ಭ ಬಂದಾಗ ಇವತ್ತು ನಾನೇನು ಹೇಳಿಕೆಗಳು ಕೊಟ್ಟಿದ್ದೀನಿ, ಎಲ್ಲ ಯೂಟ್ಯೂಬರ್ಸು ಮುಸುಕುದಾರಿನ ಎಲ್ಲರನ್ನ ಇನ್ವೆಸ್ಟಿಗೇಷನ್ ಮಾಡಿ ನಾನು ಹೇಳಿರುವಂಥ ಒಂದು ನೇರವಾದ ಒಂದು ಆರೋಪಗಳೇನಿದೆ ಆ ಸತ್ಯಾಂಶ ಹೊರಗಡೆ ಬರುತ್ತೆ. ನಾನು ಖಂಡಿತವಾಗ್ಲೂ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ ಮಟ್ಟಕ್ಕಾದರೂ ಕೂಡ ಮೆಟಲನ್ನೇ ಇರೋದ್ರ ಮೂಲಕ ಇವತ್ತು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಆದರೂ ಕೂಡ ಇನ್ವೆಸ್ಟಿಗೇಷನ್ನ ಕೇಳುವಂಥ ಒಂದು ಇದಕ್ಕೆ ನಾನು ಮುಂದಾಗ್ತೀನಿ. ನಾನು ಇವಾಗೇನು ಸನ್ಮಾನ್ಯ DK ಶಿವಕುಮಾರ್ ಅವರು ಇದರಲ್ಲಿ ದೊಡ್ಡ ಷಡ್ಯಂತ್ರ ಇದೆ ಅಂತ ಅಧಿಕಾರದಲ್ಲಿ ಇದ್ಕೊಂಡು ಅವರು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನು ಇವತ್ತು ನಾನು ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ. ಆ ನಿಟ್ಟಲ್ಲಿ ತಕ್ಷಣ ತಾವು ಇನ್ವೆಸ್ಟಿಗೇಷನ್ನ ಮಾಡಿ ಈ ಹುನ್ನಾರಕ್ಕೆ ಯಾರು ಪ್ಲ್ಯಾನ್ ಮಾಡಿದ್ದಾರೆ ಅವ್ರನ್ನ ತಕ್ಷಣ ಬಂಧಿಸಿಬಿಟ್ಟು ನಮ್ಮ ರಾಜ್ಯದ ಗೌರವ, ಇವತ್ತು ಆ ಪುಣ್ಯಕ್ಷೇತ್ರದ ಗೌರವ, ಆ ಧರ್ಮಸ್ಥಳ ಮಂಜುನಾಥ ಸತ್ಯದೇವರು, ಧರ್ಮದೇವರು ಇದ್ದಾರೆ ಅನ್ನೋದನ್ನು ಇವತ್ತು ಪ್ರೂವ್ ಮಾಡಲಿ. ಇದು ಶಾಸಕ ಜನಾರ್ದನ ರೆಡ್ಡಿ ಅವರ ಆರೋಪ. ಸಸಿಕಾಂತ್ ಸೆಂಥಿಲ್ ವಿರುದ್ಧ ಆರೋಪಿಸ್ತಾ ಇದ್ದಾರೆ. ಜೊತೆಗೆ ಇದನ್ನು ಕಾನೂನಾತ್ಮಕವಾಗಿ ಎಲ್ಲವನ್ನ ಬಹಿರಂಗಗೊಳಿಸ್ತೀನಿ ಎನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಶಾಸಕ ಜನಾರ್ದನ ರೆಡ್ಡಿಯವರ ಈ ಸ್ಫೋಟಕ ಆರೋಪ ಮತ್ತೊಂದು ಟರ್ನ್ ತೆಗೆದುಕೊಳ್ತಾ ಇದೆ. ಸಸಿಕಾಂತ್ ಸೆಂಥಿಲ್ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ, ಈ ಷಡ್ಯಂತ್ರದ ಹಿಂದೆ ಅವರಿದ್ದಾರೆ ಎನ್ನುವಂತಹ ಆರೋಪವನ್ನ ಶಾಸಕ ಜನಾರ್ದನ ರೆಡ್ಡಿ ಮಾಡ್ತಿದ್ದಾರೆ. ಜೊತೆಗೆ ಮುಸುಕುದಾರಿ ಅಂದ್ರೆ ದೂರುದಾರ ಕೂಡ ತಮಿಳುನಾಡು ಮೂಲದವರು, ಅಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ರು ಅಂತ ಹೇಳ್ತಿದ್ದಾರೆ. ಹಾಗೆ ಶಾಸಕ ಹರೀಶ್ ಪೂಂಜಾ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಸಸಿಕಾಂತ್ ಸೆಂಥಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕೇಳೋಣ. ರಾಜ್ಯದ ಕೋಟ್ಯಾಂತರ ಭಕ್ತರ ಏನು ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿದೆ, ಅದಕ್ಕೆ ತೆರೆ ಎಳಿತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯದ ಮುಂದಿಡಬೇಕೆನ್ನುವಂಥ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಒಕ್ಕರಳಿನಿಂದ ಆಗ್ರಹವನ್ನು ಮಾಡಿದ್ವಿ. ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ಬೇಗ ಈ ವರದಿಯನ್ನು ರಾಜ್ಯದ ಮುಂದಿಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನೋದು ವಿನಂತಿ ಮಾಡ್ತೀನಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಹ ಸ್ವತಃ ಸರ್ಕಾರದ ಒಂದು ಭಾಗವಾಗಿ ಅವರೇ ಹೇಳಿದ್ದಾರೆ, ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಂಡಿತ ಉಪಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ಇರೋದ್ರಿಂದ ವರದಿ ಬರಬೇಕಾದ್ರೆ ಇದರ ಎಲ್ಲವೂ ಸಹ ಬೆಳಕಿಗೆ ಬರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ನಾನು ಈ ರೀತಿಯ ಯಾವುದೇ ಮಾಹಿತಿಗಳನ್ನು, ಊಹಾಪೋಹಗಳನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಏನು ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ವರದಿಯಲ್ಲಿ ಇದನ್ನು ಸಮಗ್ರವಾಗಿ ತನಿಖೆ, ಇದರೆಲ್ಲರ ತನಿಖೆ ಮಾಡಿ ರಾಜ್ಯದ ಮುಂದಿಡತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ಭಾವನೆ ಇದೆ. ಏನಂದರೆ ನನಗೆ ಸ್ಪಷ್ಟತೆ ಇಲ್ಲ. ಹಲವರು ಈ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ತಮಿಳುನಾಡಿನ ಕಾಂಗ್ರೆಸ್ಸು
ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅನ್ನೋರ ಜೊತೆಗಿದೆ. ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ. ಆ ಕಾಯಿಲೆ ಇವರಿಗೂ ಅಂಟಿರ್ಬೋದು. ಯಾವ ಸನಾತನ ಧರ್ಮ ಬರೀ ಮನುಕುಲವನ್ನು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಜೀವಿಗಳ ಬಗ್ಗೆಯೂ ಚಿಂತನೆ ನಡೆಸ್ತೋ ಅಂಥ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅನ್ನುವಂಥವ್ರ ಜೊತೆಗೆ ಮೈತ್ರಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡಿದೆ. ಹಾಗಾಗಿ ಆ ಕಾಯಿಲೆ ಇವರಿಗೂ ಅಂಟಿರ್ಬೋದು. ಆ ಕಾಯಿಲೆಯನ್ನು ಇಲ್ಲಿಗೂ ಹರಡುವ ಪ್ರಯತ್ನ ನಡೆದಿರಬಹುದು ಅನ್ನೋದು ನನ್ನ ಅನುಮಾನ. ಒಂದು ಷಡ್ಯಂತ್ರ ಇರಲೇಬೇಕಲ್ಲ. ಆ ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರಬಹುದು, ದೇಶದ ಗಡಿಯನ್ನು ದಾಟಿರಬಹುದು.